ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಆಚಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತಮಿಳ್ನಾಡಲ್ಲಿದ್ರೆ ಇರುವಂತಹ ತಿರುವಣ್ಣಾಮಲೈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೊಡ್ಡಬಳ್ಳಾಪುರದಿಂದ ಡೈರೆಕ್ಟ್ ತಿರುವಣ್ಣಾಮಲೈಗೆ ಡೈರೆಕ್ಟ್ ಬಸ್ ಐತೆ. ಡಿಪೋಯಿಂದನೇ ಹೊರಡುತ್ತೆ, ಅದು ದೊಡ್ಡಬಳ್ಳಾಪುರ ಡಿಪೋಯಿಂದನೇ ಹೊರಡುತ್ತೆ. ಬನ್ನಿ ನೋಡೋಣ. ಎಲ್ಲ ಖಾಲಿ ಇರುತ್ತೆ, ಸೀಟ್ ಎಲ್ಲ ಖಾಲಿ ಇರುತ್ತೆ, ರಶ್ ಏನಿರಲ್ಲ. ಇದು ಮೆಜೆಸ್ಟಿಕ್ಗೆ ಹೋಗಿ ಮೆಜೆಸ್ಟಿಕ್ಕಿಂದ ಹೊರಡುತ್ತೆ. ನಾವು ಇದೇ ಫಸ್ಟ್ ಹೋಗ್ತಾ ಇರೋದು. ದೊಡ್ಡಬಳ್ಳಾಪುರದಿಂದ ಡೈರೆಕ್ಟ್ ಐತೆ ಬಸ್ಸು. ಎಲ್ಲಿ ಏನು ಅಂತ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಈಶ್ವರ ಪಾರ್ವತಿ ದೇವಸ್ಥಾನ ಅದು ತಿರುವಣ್ಣಾಮಲೈ. ಮತ್ತು ಗಿರಿ ಪ್ರದಕ್ಷಿಣೆ ಇರುತ್ತೆ, ಅದಕ್ಕೇ ನೈಟೇ ಬಿಡ್ತಾ ಇದ್ದೀವಿ. ಬೆಳಗಿನ ಜಾವ ನಾವು ಅಲ್ಲಿರ್ತೇವೆ. ಅಲ್ಲಿ ಗಿರಿ ಪ್ರದಕ್ಷಿಣೆ ಎಲ್ಲ ಹೇಗಿರುತ್ತೆ ಮತ್ತು ದೇವಸ್ಥಾನ ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋದಲ್ಲಿ ತೋರಿಸ್ತೀನಿ. ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ಹೋಗಬೇಕು ಅಂತಿದ್ರೆ ತಪ್ಪದೆ ಈ ವಿಡಿಯೋ ನೋಡಿ. ಬನ್ನಿ, ನನ್ನ ಜರ್ನಿ ಎಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಿರುವಣ್ಣಾಮಲೈ ತಮಿಳ್ನಾಡು ಹತ್ರ ಇರೋದು. ಇದೇ ದೊಡ್ಡಬಳ್ಳಾಪುರ ಡಿಪೋ. ಇಲ್ಲಿಂದ ಹೊರಡುತ್ತೆ ಬಸ್ಸು. ಡೈರೆಕ್ಟ್ ಬಸ್ ಇದೆ, ಒಂದೇ ಬಸ್ ಇಲ್ಲಿಂದನೇ ಹೊರಡುತ್ತೆ. ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಹೊರಡುತ್ತೆ. ಇಲ್ಲಿಂದ ಫುಲ್ಲು ಖಾಲಿ ಇರುತ್ತೆ ಸೀಟು. ಇಲ್ಲಿಂದ ಹತ್ತಿದ್ರೆ ನಿಮಗೆ ಸೀಟ್ ಸಿಗುತ್ತೆ. ಮೆಜೆಸ್ಟಿಕ್ಕಿಂದ ಹತ್ತಿದ್ರೆ ಫುಲ್ ರಶ್ ಆಗಿರುತ್ತೆ. 8:15ಗೆ ಹೊರಡುತ್ತೆ ಬಸ್ಸು. ನೋಡಿ, ಇದೇ ಬಸ್ಸು ಬಂತು ಈಗ ಬಸ್ಸು. ಇಲ್ಲಿಂದ ಹೊರಟು ಡೈರೆಕ್ಟ್ ಮೆಜೆಸ್ಟಿಕ್ಕಿಂದ ಹೋಗಿ ಮೆಜೆಸ್ಟಿಕ್ಕಿಂದ ತಿರುವಣ್ಣಾಮಲೈಗೆ ಹೋಗುತ್ತೆ. ದೊಡ್ಡಬಳ್ಳಾಪುರ ಡಿಪೋಯಿಂದನೇ ಬಿಡುತ್ತೆ ಇದು. ಅಲ್ಲಿಂದ ಬಿಟ್ಟು ಮೆಜೆಸ್ಟಿಕ್ ಹೋಗುತ್ತೆ. ನೋಡಿ, 9 ಗಂಟೆ ಈಗ. ಇವತ್ತೊಂದು ಸ್ವಲ್ಪ ಲೇಟ್ ಆಗಿತ್ತು. ಯಾವಾಗಲೂ 8:15 ಅಷ್ಟರಲ್ಲೆಲ್ಲ ಹೊರಡುತ್ತೆ. ಇವತ್ತು 9 ಗಂಟೆ ಆಗಿತ್ತು. ನೋಡಿ, ಈಗ ಹೊರಡ್ತಾ ಇದೆ ಬಸ್ಸು. ಇಲ್ಲಿಂದ ಹೊರಟು ಡೈರೆಕ್ಟ್ ತಿರುವಣ್ಣಾಮಲೈ ಹೋಗುತ್ತೆ. ಎಲ್ಲ ಖಾಲಿನೇ ಇದೆ. ನೋಡಿ, ಮೆಜೆಸ್ಟಿಕ್ಕು ಇದು 10:15 ಆಗಿತ್ತು ನಾವು ಮೆಜೆಸ್ಟಿಕ್ಕಿಗೆ ಬಂದಾಗ. ಮೆಜೆಸ್ಟಿಕ್ಕಲ್ಲೂ ಸ್ವಲ್ಪ ಜನ ಹತ್ತುತ್ತಾರೆ. ಮೆಜೆಸ್ಟಿಕ್ಕಲ್ಲೂ ಫುಲ್ ಆಗುತ್ತೆ. ರಾತ್ರಿ 1 ಗಂಟೆಗೆ ಅಲ್ಲೇ ಸೈಡ್ಗೆ ಹಾಕ್ತಾರೆ ಟೀ ಕಾಫಿ ಕುಡಿಯೋಕ್ಕೆ. ಗೌರ್ಮೆಂಟ್ ಬಸ್ ಅಲ್ಲೇ ಸೈಡ್ ಹಾಕಿ 1 ಗಂಟೆ ಆಗಿತ್ತು. 1 ಗಂಟೆ ಆಗಿದಾಗ ನೋಡಿ, ಇಲ್ಲೇ ಹೋಟ್ಲ ಹತ್ರ ನಿಲ್ಲಿಸಿದ್ರು. ಅಲ್ಲಿ ಟೀ ಕಾಫಿ ಏನಾದರೂ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ನೈಟ್ ಟ್ರಾವೆಲ್ ಮಾಡಿದ್ರೆ ಗೊತ್ತಾಗಲ್ಲ, ಬೇಗನೆ ನೈಟ್ ಟ್ರಾವೆಲಿಂಗು ಅಷ್ಟು ಗೊತ್ತಾಗಲ್ಲ. ಯಾಕೆ ಅಂತಂದರೆ ನಿದ್ದೆ ಮಾಡ್ತಾ ಇರ್ತೀವಿ, ಜರ್ನಿ ಗೊತ್ತಾಗಲ್ಲ, ಬೇಗನೆ ಪಾಸ್ ಆಗುತ್ತೆ. ಚೆನ್ನಾಗೈತೆ ನೋಡಿ, ಇದೇ ಬಸ್ಸು. ಚೆನ್ನಾಗೈತೆ ನೋಡು. ಒಂದೇ ತಿರುಕೊಯ್ಲೂರು ಅಂತ ಹಾಕಿರುತ್ತೆ ಬೋರ್ಡು. ಮೆಜೆಸ್ಟಿಕ್ಕು ಬರುತ್ತೆ ಇದು. ಡೈರೆಕ್ಟ್ ದೊಡ್ಡಬಳ್ಳಾಪುರದಿಂದ ಹೊರಟು ಮೆಜೆಸ್ಟಿಕ್ ಬರುತ್ತೆ. ನೋಡಿ, ಇದೇ ತಿರುವಣ್ಣಾಮಲೈ. ನೋಡಿ, ಅಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇರೋರೆಲ್ಲ ಗಿರಿ ಪ್ರದಕ್ಷಿಣೆ ಮಾಡ್ತಾಯಿದ್ರು. ನಾವು ಇದೇ ರೋಡಲ್ಲಿ ಬರಬೇಕು. ಫಸ್ಟು ರಾಜಗೋಪುರದಿಂದ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ರಾಜಗೋಪುರದ ಹತ್ರ ಹೋಗಿ ಅಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಅಲ್ಲಿಂದ ಕರ್ಪೂರ ಹಚ್ಚಿ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇವರೆಲ್ಲ ಏನು ಸೈಡಲ್ಲಿ ನಡ್ಕೊಳ್ತಾ ಇದ್ದಾರೋ ಅವರೆಲ್ಲ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇರೋದು. ನೋಡಿ, ಈಗ ಬಂದು ಇಳಿದ್ವಿ. ಬಸ್ಸು ರಾಜಗೋಪುರದಿಂದ ಒಂದು ಸ್ವಲ್ಪ ಹಿಂದೆನೇ ನಿಲ್ಲಿಸ್ತಾರೆ. ನೋಡಿ, 4 ಗಂಟೆ ಆಗಿತ್ತು ನಾವು ಬಂದು ಇಳಿದಾಗ. ಅಲ್ಲೇ ಇಳ್ಕೊಂಡು ಡೈರೆಕ್ಟು ಅಲ್ಲೇ ಯಾರನ್ನಾದ್ರೂ ಕೇಳಿದ್ರೆ ರಾಜಗೋಪುರ ಎಲ್ಲಿ ಅಂತ ಕೇಳಿದ್ರೆ ತೋರಿಸ್ತಾರೆ. ಅಲ್ಲಿ ರಾಜಗೋಪುರದಿಂದನೇ ಸ್ಟಾರ್ಟ್ ಮಾಡ್ಬೇಕು ನಾವು. ನೋಡಿ, ಗೋಪುರ ಅದು ರೋಡು ಕಾಣಲ್ಲ. ಇಲ್ಲೇ ಸ್ಟ್ರೈಟ್ ರೋಡು ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಸ್ಟ್ರೈಟ್ ರೋಡ್ ಬಂತಂದರೆ ನಿಮಗೆ ರಾಜಗೋಪುರ ಕಾಣುತ್ತೆ. ಅಲ್ಲಿಗೆ ಕಾಣಲ್ಲ, ಒಂದು ಸ್ವಲ್ಪ ಮುಂದೆ ನಡ್ಕೊಂಬಂದರೆ ಕಾಣುತ್ತೆ. ಅಷ್ಟು ದೊಡ್ಡದಾಗಿದ್ರೂ ಗೋಪುರ ಕಾಣಲ್ಲ ನಮಗೆ. ಎಲ್ಲ ಅಲ್ಲೇ ರೂಮ್ಗಳಿರುತ್ತೆ. 30 ರೂಪೀಸ್ ಕೊಟ್ಟರೆ ಅಲ್ಲೇ ಸ್ನಾನ ಎಲ್ಲ ಮಾಡ್ಕೊಂಡು. ನೋಡಿ, ಸ್ನಾನ ಎಲ್ಲ ಆಯಿತು ನಮ್ಮದು. ಸ್ನಾನ ಎಲ್ಲ ಆಯಿತು. ಈಗ ರಾಜಗೋಪುರದಿಂದ ಸ್ಟಾರ್ಟ್ ಮಾಡಬೇಕು. ಬ್ಯಾಗ್ಗೂ ಅಷ್ಟೇ. ಬ್ಯಾಗ್ಗಳೇನಾದರೂ ನೀವು ತಂದಿದ್ರೆ ಅಲ್ಲೇ ಅಂಗಡಿಗಳಿರುತ್ತೆ. ಅಲ್ಲಿ ಬ್ಯಾಗ್ ಏನಾದರೂ ನೀವು ಕೊಟ್ಟರೆ ನೋಡಿ, ಈ ಥರ ಅಂಗಡಿಗಳಿರುತ್ತೆ. ಇಲ್ಲಿ ಬ್ಯಾಗ್ಗಳನ್ನ ಇಟ್ಬಿಟ್ಟು ಬೇಕಾದರೆ ನೀವು ಹೋಗ್ಬೋದು. ಟೋಕನ್ ಕೊಡ್ತಾರೆ, ಅದನ್ನು ಹುಷಾರಾಗಿ ಇಟ್ಕೊಂಡ್ರೆ ಗಿರಿ ಪ್ರದಕ್ಷಿಣೆ ಎಲ್ಲ ಮುಗಿಸಿ ನೀವು ಬ್ಯಾಗ್ನೇ ಎತ್ಕೊಂಡು ಹೋಗ್ಬೋದು. ನೋಡಿ, ಈಗ 4:45 ಆಗಿತ್ತು. ಇಲ್ಲೇ ಬ್ಯಾಗ್ ಕೊಟ್ಟು ಟೋಕನ್ ಇಸ್ಕೊಂಡು ಹೊರಡ್ತಾ ಇದ್ವಿ. ನೋಡಿ, ಈಗ ನಾವು ರಾಜಗೋಪುರದಿಂದ ಸ್ಟಾರ್ಟ್ ಮಾಡಬೇಕು. ಮತ್ತು ದೊಡ್ಡದು ಪ್ಯಾಕೆಟ್ ಕರ್ಪೂರ ತಗೊಂಬಿಡಿ. ಯಾಕೆ ಅಂತಂದರೆ ಎಲ್ಲ 8 ಜ್ಯೋತಿರ್ಲಿಂಗ ಥರನೂ ಕರ್ಪೂರ ಹಚ್ಬೇಕಾಗುತ್ತೆ. ಒಂದು ದೊಡ್ಡ ಪ್ಯಾಕ್ ಕರ್ಪೂರ ತೊಗೊಂಡ್ರೆ ಎಲ್ಲ ಕಡೆನೂ ಹಚ್ಕೊಂಡು ಬರ್ಬೋದು. ನೋಡಿ, ಇದೇ ರಾಜಗೋಪುರ. ರಾಜಗೋಪುರದಿಂದನೇ ಸ್ಟಾರ್ಟ್ ಮಾಡಬೇಕು ನಾವು ಗಿರಿ ಪ್ರದಕ್ಷಿಣೆನ. ಎಷ್ಟು ದೊಡ್ಡದಾಗಿದೆ ರಾಜಗೋಪುರ, ತುಂಬ ದೊಡ್ಡದು. ನೋಡಿ, ಈಗಿನಿಂದನೇ ರಶ್ಶು ಫುಲ್ಲು. ಸುಮಾರು ಜನ ದರ್ಶನ ಎಲ್ಲ ಮಾಡಿ ಆಮೇಲೆ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಜನ ಗಿರಿ ಪ್ರದಕ್ಷಿಣೆ ಮಾಡಿ ಆಮೇಲೆ ದರ್ಶನ ಮಾಡ್ತಾರೆ. ನೋಡಿ, ಅವರೆಲ್ಲ ದರ್ಶನಕ್ಕೆ ನಿಂತಿರೋದು. ನೋಡಿ, ಇಲ್ಲಿ ಕರ್ಪೂರ ಹಚ್ಚಿ ದೇವರ ಹತ್ರ ಬೇಡ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡ್ಬೇಕು ನಾವು ಗಿರಿ ಪ್ರದಕ್ಷಿಣೆ. 8 ಜ್ಯೋತಿರ್ಲಿಂಗ ಇದೆ. 8 ಜ್ಯೋತಿರ್ಲಿಂಗಗಳನ್ನು ನೋಡ್ಕೊಂಡು ಬಂದು ಕೊನೆಗೆ ನಾವು ಇಲ್ಲೇ ಸೇರ್ತೀವಿ. ದೊಡ್ಡದು ಬೆಟ್ಟದ ಸುತ್ತಲೂ ನಾವು ರೌಂಡ್ ಬರಬೇಕು. ಬೆಟ್ಟದಲ್ಲಿ ಸಾಕ್ಷಾತ್ ಶಿವ ಮತ್ತು ಪಾರ್ವತಿನೇ ವಾಸವಾಗಿದ್ದಾರೆ ಅನ್ನೋದು ಪಾಡಿಗೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ತುಂಬ ರಶ್ ಇರುತ್ತೆ ದೇವಸ್ಥಾನ. ತುಂಬ ಜನ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಆವಾಗ ಮಾಡಿದ್ರೆ ತುಂಬ ಒಳ್ಳೆಯದು. ಆದರೆ ನಾವು ಭಾನುವಾರ ಬಂದಿದ್ವಿ, ಆದ್ರೂ ರಶ್ ಇತ್ತು, ಸುಮಾರು ಜನ ಇದ್ದರು.
ಆದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಟೈಮಲ್ಲಿ ತುಂಬ ರಶ್ ಇರುತ್ತೆ. ಅದು ಹುಣ್ಣಿಮೆ ಟೈಮಲ್ಲಂತೂ ತುಂಬ ರಶ್ ಇರುತ್ತೆ. ಕರ್ಪೂರ ಎಲ್ಲ ಹಚ್ಚಿ ದೇವ್ರ ಹತ್ರ ಬೇಡ್ಕೊಂಡು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ಟೈಮ್ ಈಗ 5 ಗಂಟೆಗೆ 10 ನಿಮಿಷ ಇದೆ. 5 ಗಂಟೆಗೆ 10 ನಿಮಿಷ ಇದೆ. 5 ಗಂಟೆ ಅಂತ ಅಂದ್ಕೊಳ್ಳಿ. ಈಗ ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟೊತ್ತಾಗುತ್ತೆ ನೋಡೋಣ. ನಾವು ಇದೇ ಫಸ್ಟ್ ಟೈಮ್ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇರೋದು. ತುಂಬ ಒಳ್ಳೆಯದು ಇಲ್ಲಿ ಬಂದು ಗಿರಿ ಪ್ರದಕ್ಷಿಣೆ ಮಾಡಿದ್ರೆ. ನೋಡಿ ಇದೇ ಫಸ್ಟ್ ಜ್ಯೋತಿರ್ಲಿಂಗ. ನೀವು ಹೋಗಿ ಸ್ವಲ್ಪ ದೂರದಲ್ಲೇ ಇದು ಸಿಗುತ್ತೆ, ಇಂದ್ರಲಿಂಗ. ಇದನ್ನೆಲ್ಲ ನೋಡ್ಕೊಂಡು ಒಳಗಡೆ ಎಲ್ಲ ಕ್ಯಾಮ್ರಾ ಅಲೋ ಇರಲಿಲ್ಲ, ಅದಕ್ಕೆ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದನ್ನು ನೋಡ್ಕೊಂಡು ನೀವು ಸ್ಟ್ರೈಟ್ ನಡ್ಕೊಂಡು ಹೋಗಬೇಕು. ನಿಮಗೆ ಕನ್ಫ್ಯೂಸ್ ಏನಾಗಲ್ಲ, ಯಾಕೆ ಅಂತಂದರೆ ತುಂಬ ಜನ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ನೀವು ಆದಷ್ಟು ನೈಟ್ ಟೈಮಲ್ಲೇ ಹೋದರೆ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ತುಂಬ ಅನುಕೂಲ. ಯಾಕೆ ಅಂತಂದರೆ ಬಿಸಿಲು ಬಂದಮೇಲೆ ಆಗಲ್ಲ. ನೋಡಿ ಈ ಥರ ಅಲ್ಲಲ್ಲೇ ಬೋರ್ಡ್ಸ್ಗಳು ಇರುತ್ತೆ, ನಿಮಗೆ ಡಿಸ್ಪ್ಲೇ ಆಗಿರುತ್ತೆ. ಅಲ್ಲೇ ಬೋರ್ಡ್ಸ್ಗಳನ್ನ ಡಿಸ್ಪ್ಲೇ ಮಾಡಿರ್ತಾರೆ. ಒಂದೊಂದು ಜ್ಯೋತಿರ್ಲಿಂಗದ ಹತ್ರನೂ ಈ ಥರ ಬೋರ್ಡ್ಸ್ಗಳು ಮತ್ತು ಯಾವ ಲಿಂಗ ಇದೆ ಅಂತ ಅಂದ್ಬಿಟ್ಟು, ನಾವು ಎಲ್ಲಿದ್ದೀವಿ ಅಂತ ಅಂದ್ಬಿಟ್ಟು ಆರಾಮಾಗಿ ಥರ ಇಲ್ಲೇ ಡಿಸ್ಪ್ಲೇ ಮಾಡಿರ್ತಾರೆ ಬೋರ್ಡ್ಗಳು, ಗೊತ್ತಾಗುತ್ತೆ. ಮತ್ತು ಹೋಗಬೇಕಾದ್ರೆ ತುಂಬ ದೇವಸ್ಥಾನಗಳು ಸಿಗುತ್ತೆ, ಎಲ್ಲ ಗಣಪತಿ ದೇವಸ್ಥಾನ ಎಲ್ಲ ಸಿಗುತ್ತೆ. ನೋಡಿ ಇದು 2ನೇ ಜ್ಯೋತಿರ್ಲಿಂಗ, ಇದು ಅಗ್ನಿಲಿಂಗ. ಇದು ಒಂದು ಸ್ವಲ್ಪ ಒಳಗಡೆ ಇದೆ, ಗೊತ್ತಾಗುತ್ತೆ ನಿಮಗೆ. ಅಲ್ಲೇ ಆರಾಮಾರ್ಕ್ ಸಮೇತ ಹಾಕಿರ್ತಾರೆ. ಎಲ್ಲ ಲಿಂಗಗಳದ್ದು ಎಲ್ಲೆಲ್ಲಿದೆ ಅಂತ ಅಂದ್ಬಿಟ್ಟು ನಿಮಗೆ ಕನ್ಫ್ಯೂಸ್ ಆಗಲ್ಲ, ಎಲ್ಲ ಲಿಂಗಗಳು ಗೊತ್ತಾಗುತ್ತೆ. ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. 8 ಜ್ಯೋತಿರ್ಲಿಂಗಗಳನ್ನ ನಾವು ದರ್ಶನ ಮಾಡ್ಕೊಂಡು ಬರಬೇಕು. ಎಲ್ಲ ಕಡೆನೂ ಮ್ಯಾಪು ಮತ್ತು ಬೋರ್ಡ್ಸ್ಗಳು ಎಲ್ಲ ಹಾಕಿರ್ತಾರೆ. ನೋಡಿ ಈಗ ದರ್ಶನ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಮತ್ತು ಹೋಗ್ಬೇಕಾದ್ರೆ ದಾರಿಲಿ ಅಮ್ಮನವ್ರದ್ದು ದೇವಸ್ಥಾನ ಇದೆ. ಇಲ್ಲೇನಾದರೂ ದೃಷ್ಟಿ ತೆಗಿಬೇಕು ಅಂತಂದರೆ ಈ ಥರ ನಿಂಬೆಹಣ್ಣ ತಗೊಂಡು ಆ ತ್ರಿಶೂಲಕ್ಕೆ ಸಿಕ್ಕಿಸಿ, ಮತ್ತು ನಮಗೇನಾದರೂ ಬೇಕೇನೋ ಆ ಥರ ಏನಾದರೂ ಇದ್ದರೆ, ನಮಗೇನಾದರೂ ದೃಷ್ಟಿ ತೆಗಿಬೇಕು ಅಂತಿದ್ರೆ ನಮ್ಮದು ದೃಷ್ಟಿನ ತೆಗೆದು ಅಲ್ಲಿ ಹೊಡಿಬೇಕು ನಿಂಬೆಹಣ್ಣ, ದೃಷ್ಟಿಯೆಲ್ಲ ಹೋಗುತ್ತಂತೆ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಇದು ಮೂರನೇ ಜ್ಯೋತಿರ್ಲಿಂಗ. ಎಲ್ಲ ದೇವಸ್ಥಾನವೂ ಅಲ್ಲೇ ಸಿಗುತ್ತೆ, ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಎಲ್ಲರೂ ಹೋಗ್ತಾ ಇರ್ತಾರೆ. ಆದರೆ ಒಂದು ಲಿಂಗನೂ ಬಿಡದೇನೆ ಎಲ್ಲ ಲಿಂಗನೂ ದರ್ಶನ ಮಾಡಿ, 8 ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡಿ, ಎಲ್ಲನೂ ಓಪನ್ ಇರುತ್ತೆ. ನೋಡಿ ವೆದರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ. ಮತ್ತು ಚಳಿನೂ ಆಗಲ್ಲ. ನಾವು ಅಂದ್ಕೊಂತೀವಿ ಫಸ್ಟ್ ಮಾತ್ರ ಚಳಿ ಆಗುತ್ತೆ, ಆಮೇಲೆ ಏನು ಚಳಿನೇ ಆಗಲ್ಲ, ನಿಮಗೆ ಫುಲ್ಲು ಸೆಕೆ ಇರುತ್ತೆ. ನೀವೇನಾದರೂ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಹೋದರೆ ಚೇಂಜ್ ಇದ್ದರೆ ಚೇಂಜ್ನ ತಗೊಂಡೋಗಿ. ಯಾಕೆ ಅಂತಂದರೆ ಇಲ್ಲಿ ಎಲ್ಲ ಸಾಧುಗಳು ರೋಡಲ್ಲಿ ಫುಲ್ಲು ಹೋಗ್ಬೇಕಾದ್ರೆ ಬರೀ ಸಾಧುಗಳೇ ಇರ್ತಾರೆ, ಅವ್ರಿಗೆ ನೀವು ಬೇಕಾದರೆ ಕೊಡ್ಬೋದು. ನೋಡಿ ಎಲ್ಲ ಕಡೆ ಈ ಥರ ಬೋರ್ಡ್ಗಳನ್ನ ಡಿಸ್ಪ್ಲೇ ಮಾಡಿರ್ತಾರೆ, ನಾವು ಎಲ್ಲಿದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ. ಮತ್ತು ಆಟೋದಲ್ಲೂ ಬೇಕಾದರೆ ಹೋಗ್ಬೋದು, ನೀವು ಆಟೋದಲ್ಲಿ ಬೇಕಾದರೂ ಹೋಗ್ಬೋದು. ಗಿರಿ ಪ್ರದಕ್ಷಿಣೆ ಮಾಡೋಕ್ಕಾಗಲ್ಲ ಅಂತಂದವ್ರಿಗೆ ಆಟೋಗಳಿರುತ್ತೆ. ಆಟೋದಲ್ಲಿ ಹೇಳಿದ್ರೆ 8 ಜ್ಯೋತಿರ್ಲಿಂಗದ ಹತ್ರನೂ ಕರ್ಕೊಂಡೋಗಿ 8 ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡಿ ದೇವಸ್ಥಾನದ ಹತ್ರ ಕರ್ಕೊಂಡ್ಬಂದು ಬಿಡ್ತಾರೆ. ಆಟೋಗಳು ಹೋಗ್ತಾ ಇರುತ್ತೆ. ನೋಡಿ ಈ ಥರ ಮಧ್ಯದಲ್ಲಿ ಸುಮಾರು ದೇವಸ್ಥಾನಗಳಿದೆ, ಎಲ್ಲ ದೊಡ್ಡ ದೇವಸ್ಥಾನಗಳಿದೆ, ತುಂಬ ಜಾಸ್ತಿ ದೇವಸ್ಥಾನಗಳಿದೆ. ಹೋಗ್ಬೇಕಾದ್ರೆ ನಿಮಗೆ ಎಲ್ಲ ಥರ ದೇವಸ್ಥಾನಗಳು ಸಿಗುತ್ತೆ. ಗಣೇಶನ ದೇವಸ್ಥಾನ, ಎಲ್ಲ ಥರ ದೇವಸ್ಥಾನಗಳು ಸಿಗುತ್ತೆ. ಆಂಜನೇಯ ದೇವಸ್ಥಾನ, ಎಲ್ಲ ದೇವಸ್ಥಾನಗಳು ಸಿಗುತ್ತೆ. ಎಲ್ಲನೂ ನೋಡ್ಕೊಂಡು ಹೋಗ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆನೇ ಹೋಗೋದ್ರಿಂದ ವೆದರು ತುಂಬ ಚೆನ್ನಾಗಿರುತ್ತೆ. ಮತ್ತು ಬೆಟ್ಟ ನೋಡೋಕ್ಕೆ ಅದೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪನೂ ನಿಮಗೆ ಚಳಿನೇ ಆಗಲ್ಲ. ಯಾಕೆಂತಂದರೆ ನಾವು ನಡೀತಾ ಇರೋದ್ರಿಂದ ಏನು ಚಳಿ ಅಂತ ಏನು ಅನಿಸಲ್ಲ. ಇದು 4ನೇ ಜ್ಯೋತಿರ್ಲಿಂಗ. ನೋಡಿ ಎಲ್ಲದಕ್ಕೂ ಬೋರ್ಡ್ ಹಾಕಿರ್ತಾರೆ, ನಿಮಗೆ ಕನ್ಫ್ಯೂಸ್ ಅಂತೂ ಆಗಲ್ಲ. ಹುಣ್ಣಿಮೆ ಟೈಮಲ್ಲಿ ತುಂಬ ರಶ್ ಇರುತ್ತಂತೆ ದೇವಸ್ಥಾನ. ತುಂಬ ಜನ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಬರ್ತಾರೆ. ಆದರೆ ಈಗ ಭಾನುವಾರ ಆಗಿದ್ದರಿಂದ ಅಷ್ಟು ರಶ್ ಇಲ್ಲ. ಆದರೂ ರಶ್ ಇತ್ತು, ಒಂದು ಸ್ವಲ್ಪ ಇತ್ತು ಅಷ್ಟೇ. ಆದರೆ ಹುಣ್ಣಿಮೆ ದಿನ ಫುಲ್ಲು ರೋಡ್ ತುಂಬ ಜನನೇ ಇರ್ತಾರಂತೆ, ತುಂಬ ರಶ್ ಇರುತ್ತಂತೆ ದೇವಸ್ಥಾನ. ಹೋಗ್ಬೇಕಾದ್ರೆ ನಿಮಗೆ ತುಂಬ ದೇವಸ್ಥಾನಗಳು ಸಿಗುತ್ತೆ, ಅಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗಿ. ನೋಡಿ ಆಟೋಗಳು ಇರುತ್ತೆ. ನೋಡಿ ಇದೇ ಸೂರ್ಯಲಿಂಗಂ, ಇದು ಒಂದು ಜ್ಯೋತಿರ್ಲಿಂಗ. ಎಲ್ಲ ಕಡೆ ಎಲ್ಲ ಚೆನ್ನಾಗಿ ದರ್ಶನ ಆಯಿತು. ಯಾಕೆಂದರೆ ನಾವು ಬೆಳಗ್ಗೆ ಹೋಗಿರೋದ್ರಿಂದ ಒಂದೊಂದು ಲಿಂಗ ಆಗ್ತಾನೆ ಓಪನ್ ಮಾಡಿ ಪೂಜೆ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ದರ್ಶನ ಆಯಿತು, ರಶ್ಶು ಇರಲಿಲ್ಲ ಜಾಸ್ತಿ. ಒಳಗಡೆ ವೀಡಿಯೋ ಮಾಡದಿರೋದ್ರಿಂದ ಒಳಗಡೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಒಳಗಡೆ ಮಾತ್ರ ಈಚೆ ಮಾತ್ರ ವೀಡಿಯೋ ಮಾಡಿದ್ದು. ತುಂಬ ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ. ತುಂಬ ಒಳ್ಳೆಯದು ಇದು. ಯಾಕೆ ಅಂತಂದರೆ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ
ಜೀವನದಲ್ಲಿ ಒಂದು ಸರಿನಾದ್ರೂ ಈ ಥರ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ತುಂಬ ಒಳ್ಳೆಯದು. 14 ಕಿಲೋಮೀಟ್ರ್ ಇರುತ್ತೆ ಒಟ್ಟು ಟೋಟಲ್ಲು. 14 ಕಿಲೋಮೀಟ್ರು 8 ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡಿಕೊಂಡು ನಾವು ಬರ್ಬೋದು. ನೋಡಿ ಅದೇ ಬೆಟ್ಟದಲ್ಲಿ ಮಹಾದೀಪಂ ಹಚ್ಚೋದು. ಮಹಾದೀಪಂ ಅಂತ ಏನು ಕರಿತೀವಿ ನಾವು, ಅದನ್ನು ಅದೇ ಬೆಟ್ಟದಲ್ಲಿ ಹಚ್ಚೋದು. ನೋಡಿ ಈಗ ತಾನೇ ಮೋಡ ಎಲ್ಲ ಕೌತ್ಕೊಂಡೈತೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಕ್ಯಾಮ್ರಾಗಿಂತ ಬರಿಗಣ್ಣಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತದು. ಬೆಳಿಗ್ಗೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ವ್ಯೂ ಸೂಪರಾಗಿತ್ತು. ನೋಡಿ ಅದೇ ಬೆಟ್ಟದಲ್ಲಿ ಮಹಾದೀಪಂನ ಹಚ್ಚೋದು. ನೋಡಿ ಈ ಥರ ಆಟೋಗಳು ಇರುತ್ತೆ, ಆಟೋಗಳು ಎಲ್ಲ ಜ್ಯೋತಿರ್ಲಿಂಗದ ಹತ್ರನೂ ಸ್ಟಾಪ್ ಕೊಟ್ಟು ಅಲ್ಲಿ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡು ಅಲ್ಲಿಂದ ಹೊರಡುತ್ತೆ. ನೋಡಿ ಇದು ವರ್ಣಲಿಂಗಂ, ಇನ್ನೊಂದು ಜ್ಯೋತಿರ್ಲಿಂಗ. ಇದು ಎಲ್ಲ ಜ್ಯೋತಿರ್ಲಿಂಗಕ್ಕೂ ಕರ್ಪೂರದಿಂದ ಒಂದು ದೊಡ್ಡ ಪ್ಯಾಕಲ್ಲಿ ನೀವು ಕರ್ಪೂರ ತೊಗೊಂಡ್ರೆ ಎಲ್ಲ ದೇವಸ್ಥಾನಕ್ಕೂ ಹಚ್ಕೊಂಡು ಹೋಗ್ಬೋದು. ಎಲ್ಲ ದೇವಸ್ಥಾನದ ಎಲ್ಲ ಲಿಂಗಗಳನ್ನೂ ದರ್ಶನ ಮಾಡಿ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಮತ್ತು ಎಲ್ಲ ಲಿಂಗಗಳನ್ನ ದರ್ಶನ ಮಾಡಾದ್ಮೇಲೆ ಮೇಯ್ನ್ ದೇವಸ್ಥಾನಕ್ಕೆ ಹೋಗಬೇಕು. ಮೇಯ್ನ್ ದೇವಸ್ಥಾನ ತುಂಬ ದೊಡ್ಡದು, ತುಂಬ ಚೆನ್ನಾಗಿದೆ. ನೀವು ಹೋಗ್ಬೇಕಾದ್ರೆ ತುಂಬ ದೇವಸ್ಥಾನಗಳು ಸಿಗುತ್ತೆ. ತುಂಬ ಅಮ್ಮನವ್ರ ದೇವಸ್ಥಾನಗಳಾಗಿರ್ಬೋದು, ಇಲ್ಲ ಸಾಯಿಬಾಬಾ ದೇವಸ್ಥಾನ, ಎಲ್ಲ ದೇವಸ್ಥಾನಗಳು ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬೆಟ್ಟ ಎಲ್ಲ. ತುಂಬ ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ, ನಿಮಗೇನು ಕನ್ಫ್ಯೂಷನ್ ಆಗಲ್ಲ. ನೋಡಿ ಇದೊಂದು ದೇವಸ್ಥಾನ ರೋಡಿಂದ ಒಳಗಡೆ ಇದೆ. ಇದು ಸುಮಾರು ಜನ ಮಿಸ್ ಮಾಡ್ಕೋತಾರೆ, ಯಾಕೆಂದರೆ ಸ್ಟ್ರೈಟ್ ನಡ್ಕೋಗ್ಬೇಕಾದ್ರೆ ನಡ್ಕೋಗ್ಬಿಡ್ತಾರೆ. ಮತ್ತು ಇದು ಮೂಲ ದೇವಸ್ಥಾನಕ್ಕಿಂತ ಸುಮಾರು ಹಳೆಯದು ದೇವಸ್ಥಾನ ಇದು. ಇಲ್ಲಿ ಯಾರು ಜಾಸ್ತಿ ಹೋಗಲ್ಲ ಜನ, ಇದನ್ನು ಮಿಸ್ ಮಾಡಬೇಡಿ. ಅಲ್ಲೇ ಇರುತ್ತೆ, ಆರಾಮಾಗಿ ಹಾಕಿ ತೋರಿಸಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ, ತುಂಬ ಹಳೇದಿದು. ಇದಕ್ಕೆ ಸುಮಾರು ಜನ ವಿಸಿಟ್ ಮಾಡಲ್ಲ. ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ. ಇದು ಒಳಗಡೆ ಇರೋದು, ರೋಡಿಂದ ಒಂದು ಸ್ವಲ್ಪ ಒಳಗಡೆ ಇರೋದು, ಕನ್ಫ್ಯೂಸ್ ಆಗುತ್ತೆ, ಗೊತ್ತಾಗಲ್ಲ, ಮಿಸ್ ಮಾಡಿಬಿಡ್ತಾರೆ. ಅದನ್ನು ಮಿಸ್ ಮಾಡಬೇಡಿ, ಮಿಸ್ ಮಾಡ್ದೇ ಹೋಗಿ ಒಳಗಡೆ, ಅದನ್ನು ದರ್ಶನ ಮಾಡ್ಕೊಂಡು ಬನ್ನಿ. ನೋಡಿ ಈಗ ಸೂರ್ಯ ಉದಯಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಬೆಟ್ಟ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಬರಿಗಣ್ಣಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕ್ಯಾಮ್ರಾಗಿಂತ. ತುಂಬ ವಯಸ್ಸಾದವರು, ಚಿಕ್ಕ ಮಕ್ಕಳುಗಳು ಎಲ್ಲ ಗಿರಿ ಪ್ರದಕ್ಷಿಣೆನ ಮಾಡ್ತಾರೆ. ತುಂಬ ವಯಸ್ಸಾದವರು ಮಾಡ್ತಾರೆ, ತುಂಬ ಚಿಕ್ಕ ಮಕ್ಕಳುಗಳು ಕೂಡ ಗಿರಿ ಪ್ರದಕ್ಷಿಣೆನ ಮಾಡ್ತಾರೆ. ತುಂಬ ಒಳ್ಳೆಯದು ಗಿರಿ ಪ್ರದಕ್ಷಿಣೆ ಮಾಡಿದ್ರೆ. ಮತ್ತು ಗಿರಿ ಪ್ರದಕ್ಷಿಣೆ ಮಾಡಿನೇ ನಾವು ದೇವ್ರನ್ನ ದರ್ಶನ ಮಾಡಬೇಕು. ಅಷ್ಟು ನಾವು ನೈಟ್ ಟೈಮೇ ಗಿರಿ ಪ್ರದಕ್ಷಿಣೆನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಗೊತ್ತಾಗಲ್ಲ, ಒಂಚೂರು ಬಿಸಿಲು ಬಂದಮೇಲೆ ನಾವು ಮಾಡಿದ್ರೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ವಿ. ನೋಡಿ ಇದು ವಾಯುಲಿಂಗಂ. ಎಲ್ಲ ದೇವಸ್ಥಾನವೂ ಚೆನ್ನಾಗಿದೆ, ಮತ್ತು ಲಿಂಗಗಳು ಅಷ್ಟೇ ತುಂಬ ಚೆನ್ನಾಗಿದೆ. ದೇವಸ್ಥಾನ ಸಪ್ರೇಟ್ ದೇವಸ್ಥಾನವೇ ಇರುತ್ತೆ. ಎಲ್ಲ ದೇವಸ್ಥಾನಗಳಿಗೂ ಆರಾಮಾಗಿ ಹಾಕಿ ನಿಮಗೆ ತೋರಿಸಿರ್ತಾರೆ. ನೋಡಿ ಇದು ವಾಯುಲಿಂಗ. ಇದನ್ನು 8 ಜ್ಯೋತಿರ್ಲಿಂಗಗಳನ್ನ ನಾವು ನೋಡ್ಕೊಂಡೋಗಿ ಮೇಯ್ನ್ ದೇವಸ್ಥಾನದ ದರ್ಶನ ಮಾಡಬೇಕು. ನೋಡಿ ಈಗ ನಾವು ಮುಕ್ಕಾಲು ಭಾಗ ಇದ್ದೀವಿ, ಇನ್ನೊಂದು ಕಾಲು ಭಾಗ, ಇನ್ನೊಂದು 2 ಜ್ಯೋತಿರ್ಲಿಂಗಗಳನ್ನ ನೋಡಿದ್ರೆ ನಾವು ಮೇಯ್ನ್ ದೇವಸ್ಥಾನಕ್ಕೆ ಹೋಗ್ತೀವಿ. ಮೇಯ್ನ್ ದೇವಸ್ಥಾನ ತುಂಬ ದೊಡ್ಡದು, ತುಂಬ ರಶ್ ಇರುತ್ತೆ. ರಾತ್ರಿಯಿಂದನೂ ನಿಂತಿರ್ತಾರೆ ಜನ, ತುಂಬ ರಶ್ ಇರುತ್ತೆ, ತುಂಬ ಟೈಮು ಆಗುತ್ತೆ. ರಾತ್ರಿನೇ ಗಿರಿ ಪ್ರದಕ್ಷಿಣೆ ಮಾಡಿರೋರೆಲ್ಲ ಈಗ ಹೋಗಿ ಲೈನಲ್ಲಿ ನಿಂತಿರ್ತಾರೆ. ಮತ್ತು ಇಲ್ಲಿ ಹೋಗ್ಬೇಕಾದ್ರೆ ಮೋಕ್ಷ ಮಾರ್ಗ ಅಂತ ಇದೆ, ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಇಲ್ಲಿ ಮೇಯ್ನು ಬರೋದೇ, ಜಾಸ್ತಿ ಜನ ಬರೋದೇ ಆ ಮೋಕ್ಷ ಮಾರ್ಗದಲ್ಲಿ ಒಳಗಡೆ ಹೋಗಿ ಈಚೆ ಬರೋಕ್ಕೆ. ಇಲ್ಲಿ ಹೋಗ್ತಾನೆ ಸಿಗುತ್ತೆ, ಅದು ತೋರಿಸ್ತೀನಿ ನಿಮಗೆ. ನೋಡಿ ಇದು ಇನ್ನೊಂದು ಜ್ಯೋತಿರ್ಲಿಂಗ. ಎಲ್ಲ ಕಡೆನೂ ಆರಾಮಾರ್ಗಳು ಹಾಕಿರ್ತಾರೆ, ಬೋರ್ಡ್ಗಳು ಹಾಕಿರ್ತಾರೆ. ನೋಡಿ ಇಲ್ಲಿಂದ ಹೋಗಿ ಒಳಗಡೆ ಹೋಗೋದು. ಚಂದ್ರಲಿಂಗಂ ಅಂತ, ಇದು ಒಂದು ಜ್ಯೋತಿರ್ಲಿಂಗ. ಎಲ್ಲ ಕಡೆನೂ ಚೆನ್ನಾಗಿ ದರ್ಶನ ಆಯಿತು, ತುಂಬ ಚೆನ್ನಾಗಿತ್ತು ದೇವಸ್ಥಾನಗಳೆಲ್ಲ. 8 ಜ್ಯೋತಿರ್ಲಿಂಗಗಳು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿ ಈ ಥರ ದರ್ಶನ ಮಾಡ್ಕೊಂಡು ಹೋಗ್ತಾ ಇರೋದು. ಫುಲ್ಲು ಒಂದು ರೌಂಡು, ಈ ಗಿರಿ ಏನಿರುತ್ತೋ ಇದನ್ನು ಫುಲ್ಲು ಒಂದು ರೌಂಡ್ ಹಾಕ್ತೀವಿ ನಾವು. ದೇವಸ್ಥಾನದ ಗಿರಿ ಫ್ರಂಟಲ್ಲಿ ದೇವಸ್ಥಾನ ಇರೋದು, ದೇವಸ್ಥಾನದ ಹತ್ರನೇ ಹೋಗಿ ತಲುಪಬೇಕು ನಾವು. ನೋಡಿ ಈ ಥರ ತುಂಬ ದೇವಸ್ಥಾನಗಳಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನಗಳು. ಹೋಗ್ಬೇಕಾದ್ರೆ ನಿಮಗೆ ಎಲ್ಲ ಥರ ದೇವಸ್ಥಾನಗಳು ಸಿಗುತ್ತೆ. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ನೋಡಿ ಈಗ ಬಿಸಿಲು ಬರ್ತಾ ಇದೆ ಸ್ವಲ್ಪ. ನಾವು ಆವಾಗಲೇ ಸ್ಟಾರ್ಟ್ ಮಾಡಿರೋದ್ರಿಂದ ಬಿಸಿಲು ಬರೋಷ್ಟರಲ್ಲಿ ನಾವು ಮುಕ್ಕಾಲು ಭಾಗ ಮುಗಿದಿತ್ತು ಬೆಳಕಾಗಷ್ಟಲ್ಲಿ. ನೋಡಿ ಇದು ಕುಬೇರಲಿಂಗ, ಇದು ಒಂದು ಜ್ಯೋತಿರ್ಲಿಂಗ. ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬರೀ ಫ್ರೆಂಡ್ಸ್ ಮಾತ್ರ ಮಾಡಿದ್ದು.
ಒಳಗಡೆ ಎಲ್ಲ ವೀಡಿಯೋ ಅಲ್ಲೋ ಇರಲಿಲ್ಲ ಅಂತ ಅಂದ್ಬಿಟ್ಟು ಮಾಡಲಿಲ್ಲ. ಎಲ್ಲ ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಈ ಕುಬೇರಲಿಂಗ ಆದಮೇಲೆ ಮೋಕ್ಷ ಮಾರ್ಗ ಬರೋದು. ಮೋಕ್ಷ ಮಾರ್ಗನ ಮಿಸ್ ಮಾಡ್ಕೊಬೇಡಿ. ಮೋಕ್ಷ ಮಾರ್ಗದಲ್ಲಿ ಅದು ಒಂದು ಚಿಕ್ಕದು ಬಾಗಿಲು ಥರ ಇರುತ್ತೆ, ಅಲ್ಲಿ ನಾವು ಒಳಗಡೆ ಹೋಗಿ ಬರಬೇಕು. ನೋಡಿ ಹೇಗೆ ಕಾಣ್ತಾ ಇದೆ ಬೆಟ್ಟ, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ವ್ಯೂ ಮಾತ್ರ ಸೂಪರ್ ಆಗಿತ್ತು. ನೋಡಿ ಇದೆಲ್ಲ ಮೋಕ್ಷ ಮಾರ್ಗಕ್ಕೆ ಇರೋದು ರಶ್ಶು. ನಮಗೆ ಇಲ್ಲೇ ಲೇಟ್ ಆಗಿದ್ದು, ಬೇಗನೆ ನಮ್ಮದು ಪ್ರದಕ್ಷಿಣೆ ಎಲ್ಲ ಮುಗೀತು. ಆದರೆ ಇಲ್ಲಿ ಮಾತ್ರ 1 hour ಆಗಿಬಿಡ್ತು, ಯಾಕೆಂತಂದರೆ ತುಂಬ ರಶ್ ಇತ್ತು. ಅದು ನೋಡಿ ಇದೇ ಮೋಕ್ಷ ಮಾರ್ಗ. ಇದರಲ್ಲಿ ಪ್ರತಿಯೊಬ್ಬರು ನುಗ್ತಾರೆ, ಎಷ್ಟೇ ದಪ್ಪ ಇದ್ರೂ ಇದರಲ್ಲಿ ನುಗ್ತಾರೆ. ಯಾಕೆಂತಂದರೆ ಅದು ನೋಡೋಕ್ಕೆ ಚಿಕ್ಕದಾಗಿರ್ಬೋದು, ಮತ್ತು ಎಷ್ಟೇ ದಪ್ಪ ಇದ್ರೂ ಅದರೊಳಗಡೆ ತೂರ್ಬೋದು. ಯಾರನ್ನೂ ಮಿಸ್ ಮಾಡಲ್ಲ, ಎಷ್ಟೇ ದಪ್ಪ ಇದ್ರೂ ಇದರೊಳಗಡೆ ನುಗ್ತಾರೆ. ಈ ಮೋಕ್ಷ ಮಾರ್ಗನ ಮಾತ್ರ ಮಿಸ್ ಮಾಡಬೇಡಿ. ಮಿಸ್ ಮಾಡ್ದೇ ಇದರೊಳಗಡೆ ತೂರ್ಬಿಟ್ಟು ಬನ್ನಿ. ಯಾಕೆ ಅಂತಂದರೆ ಇದು ಮೋಕ್ಷ ಮಾರ್ಗ. ಇದರೊಳಗಡೆ ಹೋಗಿ ಬರೋದ್ರಿಂದ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋದೊಂದು ಪ್ರತೀತಿ ವಾಡಿಕೆ. ತುಂಬ ಚೆನ್ನಾಗಿರುತ್ತೆ, ತುಂಬ ರಶ್ ಇತ್ತು. ಅಲ್ಲೇ ನಮಗೆ ಲೇಟ್ ಆಗಿದ್ದು, ಇಲ್ಲ ಅಂತಂದರೆ ಬೇಗನೆ ಮುಗಿಸ್ತಿದ್ವು ನಾವು. ಆದರೆ ಅಲ್ಲೇ ತುಂಬ ರಶ್ ಇತ್ತು, ಮತ್ತು ಜನ ಬೇಗ ಹೋಗ್ತಿರ್ಲಿಲ್ಲ. ಅಲ್ಲೇ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ನೋಡಿ ತುಂಬ ಚೆನ್ನಾಗಿ ಕಾಣ್ತಿತ್ತು, ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ನೋಡಿ ನಾವು ಬರೋಷ್ಟರಲ್ಲಿ, ನಾವು ಮುಗಿಸೋಷ್ಟರಲ್ಲಿ ತುಂಬ ಬಿಸಿಲು ಬಂದಿತ್ತು. ಈಗೇನಾದರೂ ನಾವು ಸ್ಟಾರ್ಟ್ ಮಾಡಿದ್ದಿದ್ರೆ ಫುಲ್ಲು ಸುಸ್ತಾಗ್ಬಿಡ್ತಿದ್ವಿ. 3/4 ಭಾಗ ಮುಗಿದಿದೆ, ಇನ್ನೊಂದು ಜ್ಯೋತಿರ್ಲಿಂಗ ಮಾತ್ರ ಬಾಕಿ ಇದೆ. ಅದೊಂದು ಮುಗಿಸಿದ್ರೆ ಡೈರೆಕ್ಟ್ ದೇವಸ್ಥಾನದ ಹತ್ರ ಹೋಗಿ ದೇವ್ರ ದರ್ಶನಕ್ಕೆ ನಿಂತ್ಕೊಳ್ಳೋದು. ದೇವ್ರ ದರ್ಶನ ಮಾತ್ರ ತುಂಬ ರಶ್ ಇತ್ತು. ಯಾಕೆ ಅಂತಂದರೆ ಆವಾಗ ತಾನೇ ಗಿರಿ ಪ್ರದಕ್ಷಿಣೆ ಮುಗಿಸಿ ಎಲ್ಲ ಬಂದಿರ್ತಾರೆ, ಆವಾಗ ಫುಲ್ಲು ರಶ್ ಇರುತ್ತೆ. ನೋಡಿ ಇದೇ ಲಾಸ್ಟ್ ಜ್ಯೋತಿರ್ಲಿಂಗ. ಇದೊಂದು ಮುಗಿಸಿದ್ರೆ 8 ಜ್ಯೋತಿರ್ಲಿಂಗಗಳು ಕಂಪ್ಲೀಟು. 8 ಜ್ಯೋತಿರ್ಲಿಂಗಗಳನ್ನ ನಾವು ಕಂಪ್ಲೀಟ್ ಮಾಡಿ ದೇವಸ್ಥಾನದ ಹತ್ರ ಹೋಗಬೇಕು. ಇಲ್ಲಿಂದ ಡೈರೆಕ್ಟ್ ಹೋದರೆ ಬಸ್ ಸ್ಟ್ಯಾಂಡ್ ಹತ್ರ, ಬಸ್ ಸ್ಟ್ಯಾಂಡಿಂದ ಸ್ಟ್ರೈಟ್ ಹೋದರೆ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನದ ಗೋಪುರ ಅಷ್ಟು ದೊಡ್ಡದಿದ್ರೂ ಎಲ್ಲೂ ಕಾಣಲ್ಲ. ಅದು ದೇವಸ್ಥಾನದ ಹತ್ರ ಹೋದರೆ ಮಾತ್ರನೇ ಕಾಣೋದು. ಎಷ್ಟು ದೊಡ್ಡದಿದ್ರೂ ಅದು ರೋಡ್ಗೆ ಕಾಣಲ್ಲ. ನಾವು ಎಲ್ಲಿದ್ದೀವಿ ಯಾವುದು ಅಂತ ಗೊತ್ತಾಗಲ್ಲ. ಮತ್ತು ಎಲ್ಲ ಗೋಪುರಗಳು ಒಂದೇ ಥರ ಇರುತ್ತೆ. ದೇವಸ್ಥಾನದ ಸುತ್ತ 4 ಗೋಪುರಗಳಿದೆ. 4 ಗೋಪುರಗಳು ಒಂದೇ ಹೈಟು ಮತ್ತು ಒಂದೇ ಥರ ಇರುತ್ತೆ. ಆದರೆ ರಾಜಗೋಪುರ ಅಂತ ಏನಿರುತ್ತೆ ಬೋರ್ಡ್ ಆಗಿರ್ತಾರೆ, ಅಲ್ಲೇ ರಾಜಗೋಪುರ ಅಂತ, ಅಲ್ಲಿಗೆ ನಾವು ಎಂಡ್ ಮಾಡಬೇಕು. ಮತ್ತು ರಾಜಗೋಪುರ ತುಂಬ ಕನ್ಫ್ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ಸುತ್ತಲೂ ಒಂದೇ ಥರ ಇರುತ್ತೆ, ಎಲ್ಲ ಗೋಪುರಗಳು ಒಂದೇ ಥರ ಕಾಣುತ್ತೆ. ರಾಜಗೋಪುರದ ಹತ್ರನೇ ಸ್ಟಾರ್ಟ್ ಮಾಡಿ ರಾಜಗೋಪುರದ ಹತ್ರನೇ ನಾವು ಎಂಡ್ ಮಾಡಬೇಕು. ರಾಜಗೋಪುರದಿಂದನೇ ನಾವು ಒಳಗಡೆ ಹೋಗಬೇಕು. ಏಕೆಂತಂದರೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಿರ್ತೀವಿ, ಅಲ್ಲಿಂದನೇ ಎಂಡ್ ಮಾಡಬೇಕು ನಾವು. ಈಶಾನ್ಯ ಲಿಂಗಮೇ ಲಾಸ್ಟ್ ಜ್ಯೋತಿರ್ಲಿಂಗ. ಇದು ಮುಗಿಸಾದ್ಮೇಲೆ ಡೈರೆಕ್ಟ್ ಸಿಟಿ ಒಳಗಡೆ ಎಂಟ್ರಿ ಆಗಿ ಸಿಟಿಯಿಂದ ಡೈರೆಕ್ಟ್ ದೇವಸ್ಥಾನದ ಹತ್ರ ಹೋಗ್ತೀವಿ ನಾವು. ಯಾವುದಾದ್ರೂ ಹುಣ್ಮೆ ಟೈಮಲ್ಲಿ ತುಂಬ ರಶ್ ಇರುತ್ತೆ ದೇವಸ್ಥಾನ. ಮತ್ತು ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡೋರು ತುಂಬ ಜನ ಬಂದಿರ್ತಾರೆ. ನೋಡಿ ಇದೇ ಬಸ್ ಸ್ಟ್ಯಾಂಡು. ಇಲ್ಲಿ ಬಂದು ನೀವು ಬೆಂಗಳೂರು ಬಸ್ನ ಹತ್ಬೋದು. ಬೇಕಾದರೆ ಡೈರೆಕ್ಟ್ ಇಲ್ಲೇ ಬಂದು ಇಲ್ಲಿಂದ ಬೆಂಗಳೂರು ಬಸ್ಗಳು ಬರುತ್ತೆ, ಸುಮಾರು ಬಸ್ಗಳಿರುತ್ತೆ. KSRTC ಇರಲ್ಲ, ಇದೇ ಇರುತ್ತೆ, ತಮಿಳ್ನಾಡು ಬಸ್ಗಳೇ ಇರುತ್ತೆ. ಆ ತಮಿಳ್ನಾಡು ಬಸ್ಸಲ್ಲಿ ಹೋಗಬೇಕಾಗುತ್ತೆ. ನೋಡಿ ಅದೇ ರಾಜಗೋಪುರ. ನೋಡಿ ಇಲ್ಲಿಂದ ಹತ್ತಿರದಲ್ಲಿ ಇಲ್ಲದ ಥರ ಕಾಣ್ತಾ ಇದೆ, ಆದರೆ ತುಂಬ ದೂರದಲ್ಲಿದೆ ಅದು. ನೀವು ರಾಜಗೋಪುರದಿಂದ ಒಂದು ರೋಡ್ ಹೋಗುತ್ತೆ, ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಎಲ್ಲಿ ಹೋಗೋದು ಅಂತ ಕೇಳಿದ್ರೆ ಸ್ಟ್ರೈಟ್ ರೋಡು, ಒಂದೇ ರೋಡು. ನೀವು ಹೋದರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಸಿಗುತ್ತೆ, ಅಲ್ಲಿಂದ ಡೈರೆಕ್ಟ್ ಬಸ್ ಇರುತ್ತೆ, ಅಲ್ಲಿಂದನೇ ಹತ್ಕೊಂಡ್ಬರ್ಬೋದು ನೀವು. ನೋಡಿ ಈಗ ರಾಜಗೋಪುರದ ಹತ್ರ ಹೋಗಿ ನಾವು ಎಂಡ್ ಮಾಡ್ತೀವಿ. ರಾಜಗೋಪುರದಿಂದನೇ ಸ್ಟಾರ್ಟ್ ಮಾಡಿದ್ದು, ರಾಜಗೋಪುರದ ಹತ್ರ ಎಂಡ್ ಮಾಡ್ತೀವಿ. ಮತ್ತು ದೇವಸ್ಥಾನಕ್ಕೆಲ್ಲ ಹೋಗಿದ್ದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇದು ಲೆಂತ್ ಆಯಿತು ವೀಡಿಯೋ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೂ ಸಬ್ಸ್ಕ್ರೈಬ್ ಆಗಿ. ನೋಡಿ ಇಲ್ಲಿಗೆ ನಮ್ಮದು ಗಿರಿ ಪ್ರದಕ್ಷಿಣೆ ಕಂಪ್ಲೀಟು. ರಾಜಗೋಪುರದ ಹತ್ರ ಹೋಗಿ ನಿಂತ್ಕೊಂಡ್ರೆ ನಮ್ಮದು ಗಿರಿ ಪ್ರದಕ್ಷಿಣೆ ಕಂಪ್ಲೀಟು. ನಾವು ಗಿರಿ ಪ್ರದಕ್ಷಿಣೆ ಮುಗಿಸಿದಾಗ 9:30 ಆಗಿತ್ತು. 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 9:30 ಆಗಿದೆ ಮುಗಿಸೋಕ್ಕೆ. ನಂದು ನೆಕ್ಸ್ಟ್ ವೀಡಿಯೋದಲ್ಲಿ ದರ್ಶನ ಎಲ್ಲ ಹೇಗಾಯಿತು ಅಂತ ನೋಡ್ತೀನಿ. ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು.